ಆಫೀಸ್ನ ಇನ್ಶೂರೆನ್ಸ್ಗಿಂತ ಹಾಸ್ಪಿಟಲ್ನ ಬಿಲ್ ಜಾಸ್ತಿ ಆಗುತ್ತೆ ಅಂತ ನನಗೆ ಕಾಯಿಲೆ ಬಂದಮೇಲೆ ಗೊತ್ತಾಯಿತು. ಅದೇ ನಾನು ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ರೆ. ಪಾಲಿಸಿ ಬಜಾರ್ನಲ್ಲಿ 1 ಕೋಟಿಯ ಹೆಲ್ತ್ ಇನ್ಶೂರೆನ್ಸ್ ತಿಂಗಳಿಗೆ ಕೇವಲ 390 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಆಗಿರೋ ಕಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಏನು ಸ್ನೇಹಿತರೆ, ಹೊಸ ತಿಂಗಳು ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಪೀರಿಯಾಡಿಕ್ ರಿಮೈಂಡರ್ ನಿಮಗೆ, ಮನವಿ ನಿಮಗೆ ಸ್ನೇಹಿತರೆ, ಉತ್ತಮ ಪತ್ರಿಕೋದ್ಯಮ ಸರ್ವೈವ್ ಆಗಬೇಕು ಅಂತ ಹೇಳಿದ್ರೆ ಒಂದಷ್ಟು ಉತ್ತಮ ಪತ್ರಕರ್ತರನ್ನ ಎಕ್ಸಾಮ್ ಕೊಟ್ಟು ಅವ್ರನ್ನ ಟೆಸ್ಟ್ ಕೊಟ್ಟು ಆಮೇಲೆ ಅವ್ರನ್ನ ಆಯ್ಕೆ ಮಾಡಿಕೊಂಡು ಟ್ರೈನಿಂಗ್ ಕೊಟ್ಟು ನಾವೊಂದು ಟೀಮ್ ಆಗಿ ವರ್ಕ್ ಮಾಡಿ ಕ್ವಾಲಿಟಿ ಜರ್ನಲಿಸಮ್ ಅನ್ನ ಮಾಡಬೇಕು ಅಂದರೆ, ಉತ್ತಮ ಕಾಂಟೆಂಟ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಇಟ್ ಕಾಸ್ಟ್ ಮನಿ, ಅದಕ್ಕೆ ಖರ್ಚುಗಳು ಬರುತ್ತೆ. ಆದರೆ ಭಾರತದಲ್ಲಿ ನ್ಯೂಸ್ಗೆ ಪೇ ಮಾಡಿ ನೋಡೋ ಒಂದು ಕಲ್ಚರ್ ಇಲ್ಲ. ವಿದೇಶಗಳಲ್ಲೆಲ್ಲ ಇದೆ, ಆದರೆ ಭಾರತದಲ್ಲಿ ಸುದ್ದಿಗೆ ಪೇ ಮಾಡಿ ನೋಡುವ ಕಲ್ಚರ್ ತುಂಬ ಕಮ್ಮಿ ಇದೆ. ಹಾಗಾಗಿ ಏನಾಗ್ತಾ ಇದೆ, ಕೇವಲ ಜಾಹೀರಾತು ಆದಾಯದ ಮೇಲೆ ಮಾತ್ರ ಡಿಪೆಂಡ್ ಆಗುವ ಪರಿಸ್ಥಿತಿ ಇರುತ್ತೆ. ಬಟ್ ಎಲ್ಲ ಸಂದರ್ಭಗಳಲ್ಲೂ ಕೇವಲ ಜಾಹೀರಾತು ಆದಾಯ ಎಲ್ಲದಕ್ಕೂ ಕೂಡ ಸಾಲುವ ಸಿಚುವೇಶನ್ ಇರೋದಿಲ್ಲ. ಹಾಗಾದರೆ ನ್ಯೂಸ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ. ಹೆಚ್ಚಿನ ಸಂದರ್ಭದಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿದೆ, ಒಂದು ಬಿಗ್ ಕಾರ್ಪೊರೇಟ್ಸ್ ರನ್ ಮಾಡ್ತಿರ್ತಾರೆ, ಎಲ್ಲರೂ ಪೊಲಿಟಿಷಿಯನ್ಸ್ ಬ್ಯಾಕ್ ಇಂಡಿಂದ ರನ್ ಮಾಡ್ತಿರ್ತಾರೆ. ಪ್ಯೂರ್ಲಿ ಜರ್ನಲಿಸ್ಟಿಕ್ ಆಗಿರೋದಿಲ್ಲ. ಜರ್ನಲಿಸ್ಟ್ಗಳು ಇರ್ತಾರೆ, ಆದರೆ ಅವರು ಕಾರ್ಪೊರೇಟ್ ಮತ್ತು ಪೊಲಿಟಿಕಲ್ ಹಿತಾಸಕ್ತಿಯನ್ನು ರೆಪ್ರೆಸೆಂಟ್ ಮಾಡೋ ರೀತಿಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಇರುತ್ತೆ. ಜರ್ನಲಿಸ್ಟ್ಗಳೇ ಯಾಕೆ ನ್ಯೂಸ್ ಇಂಡಸ್ಟ್ರಿಯನ್ನು ಲೀಡ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ, ಜರ್ನಲಿಸ್ಟ್ಗಳು ದೊಡ್ಡ ಮನಿ ಬ್ಯಾಗನ್ನು ಹೊಂದಿರೋದಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನು? ನ್ಯೂಸ್ಗೆ, ಕ್ವಾಲಿಟಿ ನ್ಯೂಸ್ಗೆ, ಪ್ರೀತಿಯ ವೀಕ್ಷಕರಿಗೆ ಇದು ಕ್ವಾಲಿಟಿ ನ್ಯೂಸ್ ಅಥವಾ ಕ್ವಾಲಿಟಿ ಕಾಂಟೆಂಟ್ ಅಂತ ಅನಿಸಿದರೆ ಅವರು ಅದಕ್ಕೆ ಪೇ ಮಾಡೋಕೆ ಶುರು ಮಾಡಿದಾಗ, ಅದೇ ಕಾರಣಕ್ಕೆ ನಾವು ಗೋಲ್ಡ್ ಮೆಂಬರ್ಶಿಪ್ ಅನ್ನ ಲಾಂಚ್ ಮಾಡಿದ್ದೀವಿ. ವಿಡಿಯೋ ಕೆಳಗಡೆ ಜಾಯಿನ್ ಆಪ್ಷನ್ ಕಾಣುತ್ತೆ, ನಮ್ಮ ಚಾನಲ್ ಹೋಮ್ ಪೇಜ್ಗೆ ಹೋದ್ರೂ ಕಾಣುತ್ತೆ. ಅಲ್ಲಿ ನೀವು ಶಕ್ತಿ ಅನುಸಾರ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಗೋಲ್ಡ್ ಮೆಂಬರ್ಸ್ ಆಗ್ಬೋದು. ಅದಕ್ಕೊಂದಷ್ಟು ಬೆನಿಫಿಟ್ಸ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕರೆಂಟ್ ಪವರ್ ಹೆಸರಿನ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಸದ್ಯಕ್ಕೆ ಮಂತ್ಲಿ 2 ಬರ್ತಾ ಇದೆ. ಅದು 15 ದಿನಕ್ಕೊಂದ್ಸಲಿ. ಅದು ಕೇವಲ ಮೆಂಬರ್ಸಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದರಿಂದ ಅವರು ತಮ್ಮ ತಿಳುವಳಿಕೆಯ ಮಟ್ಟವನ್ನು ಕಾಲಕ್ಕೆ ಇನ್ನಷ್ಟು ರಿಫೈನ್ ಮಾಡ್ಕೊಳ್ತಾ ಹೋಗ್ಬೋದು, ಪ್ರಮುಖ ಆಗುಹೋಗುಗಳನ್ನು ರಿಕಾಲ್ ಮಾಡ್ಕೊಳ್ತಾ ಹೋಗಬಹುದು. ಅದೊಂದಿರುತ್ತೆ. ಅದು ಬಿಟ್ಟು ನಮ್ಮ ಫ್ರೀ ಸ್ಪೀಚ್ನಂತಹ ಪಾಡ್ಕ್ಯಾಸ್ಟ್ ಸರಣಿ ಅಥವಾ ನಮ್ಮ ಇತಿಹಾಸ ದರ್ಶನದಂತಹ ಸರಣಿ ಎಲ್ಲ ಇರುತ್ತಲ್ಲ, ಅವುಗಳಲ್ಲಿ ಅರ್ಲಿ ಆಕ್ಸೆಸ್ ಕೊಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ. ಇತರ ವೀಕ್ಷಕರಿಗಿಂತ 48 ಗಂಟೆಗಳಿಗಿಂತ ಮುಂಚೆನೆ ಅವರು ಆ ಎಪಿಸೋಡ್ಗಳನ್ನು ನೋಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಾಗೆ ಮೆಂಬರ್ಸ್ ಓನ್ಲಿ ಪೋಲ್ಗಳನ್ನು ನಾವು ಮುಂದೆ ಹೋಗ್ತಾ ತಗೊಳ್ತಾ ಹೋಗ್ತೀವಿ. ನಮ್ಮ ಪ್ರೋಗ್ರಾಮ್ಗಳಿಗೆ ಫೀಡ್ಬ್ಯಾಕನ್ನು ತಗೊಳ್ಳೋ ಟೈಮ್ನಲ್ಲಿ ನಾವು ನಮ್ಮ ಈ ಗೋಲ್ಡ್ ಮೆಂಬರ್ಸಿಂದ ಜಾಸ್ತಿ ಅವರ ಫೀಡ್ಬ್ಯಾಕನ್ನು ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಮುಂದೆ ಹೋಗ್ತಾ ಜಾಸ್ತಿ ಜನ ಇದರಲ್ಲಿ ಆಸಕ್ತಿಯನ್ನು ತೋರಿಸಿದ್ರೆ ನಾವು ಮೆಂಬರ್ಸ್ ಓನ್ಲಿ ಪ್ರೋಗ್ರಾಮ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಹೋಗುವ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಸೊ ನಿಮಗೂ ಕೂಡ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಅಥವಾ ನಮ್ಮ ಚಾನಲ್ ಹೋಮ್ ಪೇಜಿಗೆ ಹೋದರೂ ಕೂಡ ಅಲ್ಲಿ ಕಾಣೋ ಜಾಯಿನ್ ಆಪ್ಷನ್ ಮೂಲಕ ನೀವು ಕೂಡ ಗೋಲ್ಡ್ ಮೆಂಬರ್ ಆಗಬಹುದು. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಒಂದು ನಮ್ಮ ಭಾರತದ್ದೇ ಸುದ್ದಿ ಇದೆ. ಬಾಲಿವುಡ್ ನಟಿ ಮಾಡೆಲ್ ಪೂನಂ ಪಾಂಡೆ, ನೀವೆಲ್ಲ ಕೇಳಿರ್ಬೋದು. 1-2 ವರ್ಷಗಳ ಹಿಂದಕ್ಕೆ ಹೋದರೆ ಬಹಳ ಆಗಾಗ ವೈರಲ್ ಆಗ್ತಾ ಇದ್ದ ಕ್ಯಾರೆಕ್ಟರ್ ಪೂನಂ ಪಾಂಡೆ ಅಕಾಲಿಕವಾಗಿ ನಿಧನರಾಗಿದ್ದಾರೆ. 32 ವರ್ಷ ವಯಸ್ಸಿನ ಪೂನಂ ಪಾಂಡೆ ಗರ್ಭಕೋಶದ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ. ಶುಕ್ರವಾರ ಬೆಳಗ್ಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಅವರ ಟೀಮ್ ಈ ವಿಚಾರವನ್ನು ಕನ್ಫರ್ಮ್ ಮಾಡಿದೆ. ಉತ್ತರ ಪ್ರದೇಶದ ಅವರ ನಿವಾಸದಲ್ಲಿ ಪೂನಂ ಕೊನೆಯುಸಿರೆಳೆದಿದ್ದಾರೆ. ಕೇಂದ್ರ ಮಧ್ಯಂತರ ಬಜೆಟ್ನಲ್ಲಿ ಗರ್ಭಕೋಶ ಕ್ಯಾನ್ಸರ್ ಲಸಿಕಾ ಅಭಿಯಾನಕ್ಕೆ ಉತ್ತೇಜನ ಕೊಡ್ತೀವಿ ಅಂತ ಅನೌನ್ಸ್ ಮಾಡಲಾಗಿತ್ತು. 9ರಿಂದ 11 ವರ್ಷದ ಹೆಣ್ಮಕ್ಳಿಗೆ ನಾವು ಲಸಿಕೆ ತಗೊಳ್ಳೋಕೆ ಉತ್ತೇಜನ ಕೊಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ರಲ್ಲ ನಿನ್ನೆ ಅಷ್ಟೇ. ಅದರಲ್ಲೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಮಹತ್ವವನ್ನು ಕೊಡಲಾಗಿತ್ತು. ಅಷ್ಟು ದೊಡ್ಡ ಸಮಸ್ಯೆ ಇದೆ ಆಕ್ಚುಲಿ ಭಾರತದಲ್ಲಿ. ನೆಕ್ಸ್ಟ್ ಡೇ ನಾವು ನ್ಯೂಸ್ ನೋಡ್ತಾ ಇದ್ದೀವಿ, ಪೂನಂ ಪಾಂಡೆ ಅವರೇನು ದುಡ್ಡಿರಲಿಲ್ವಾ ಅಥವಾ ಏನು ಅವರಿಗೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಶಕ್ತಿ ಇರಲಿಲ್ವಾ, ಬಟ್ ಸ್ಟಿಲ್ ಅವರಿಗೆ ಈ ವಿಚಾರದಲ್ಲಿ ಜೀವ ಉಳಿಸ್ಕೊಳ್ಳೋಕೆ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ವಿಶೇಷ ವರದಿಯನ್ನು ಅತಿ ಶೀಘ್ರದಲ್ಲಿ ಪಬ್ಲಿಷ್ ಮಾಡ್ತೀವಿ. ಅದನ್ನು ಮಿಸ್ ಮಾಡಿದೆ ನೋಡಿ. ಆದಷ್ಟು ಬೇಗ ಎಲ್ಲ ಮಹಿಳೆಯರಿಗೂ ಅದನ್ನು ತಲುಪಿಸಿ, ಪುರುಷರು ಕೂಡ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿ ತಗೊಂಡು ಅವರ ಮನೆಯಲ್ಲಿರೋ ಮಹಿಳೆಯರಿಗೆ ಈ ಲಸಿಕೆಗೆ ಸಂಬಂಧಪಟ್ಟಂತೆ ಅವೇರ್ನೆಸ್ ಮೂಡಿಸೋದು ಉತ್ತಮ. ಮಿಡಲ್ ಈಸ್ಟ್ನಲ್ಲಿ ಆಗಾಗ ಸದ್ದು ಮಾಡೋ IS ಉಗ್ರರು ಈಗ ಭಾರತಕ್ಕೆ ಭಾರಿ ಬೆದರಿಕೆ ಹಾಕಿದ್ದಾರೆ. ರಾಮ ಮಂದಿರ ಹಾಗೂ ಗುಜರಾತ್ ಗಲಭೆ ಉಲ್ಲೇಖಿಸಿ ಭಾರತಕ್ಕೆ
ಎಚ್ಚರಿಕೆ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಜನವರಿ 30ನೇ ತಾರೀಕು IS ಉಗ್ರರು ತಮ್ಮ ವೆಬ್ಸೈಟ್ನಲ್ಲಿ ಭಾರತ ವಿರೋಧಿ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದಾರೆ. ಈ ಆರ್ಟಿಕಲ್ ಈಗ ಸೋಷಿಯಲ್ ಮೀಡಿಯಾ ಹಾಗೂ ಡಾರ್ಕ್ ವೆಬ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಶೇರ್ ಆಗಿದೆ. ವುಡ್ ಯು ಡಿಸೈರ್ ಮಿ ಟು ಸ್ಲೇ ಹಿಮ್, ಅಂದರೆ ನಾನು ಅವನನ್ನ ಮುಗಿಸ್ಬೇಕು ಅಂತ ನೀವು ಬಯಸ್ತೀರಾ ಅನ್ನೋ ಟೈಟಲ್ ಜೊತೆಗೆ ಈ ಆರ್ಟಿಕಲ್ ಪ್ರಕಟ ಆಗಿದೆ. ಇದರಲ್ಲಿ ಮುಖ್ಯವಾಗಿ ಜಮ್ಮು ಕಾಶ್ಮೀರದ NIT ಶ್ರೀನಗರ್ನ ಹಿಂದೂ ವಿದ್ಯಾರ್ಥಿಯೊಬ್ಬನ ಬಗ್ಗೆ ಬರೆಯಲಾಗಿದೆ. ಅಂದಹಾಗೆ ಹಮಸ್ ನಾಯಕನೊಬ್ಬನ ಮಗ ಮಸಬ್ ಹಸನ್ ಅನ್ನೋನು ಆನ್ಲೈನಲ್ಲಿ ಪ್ರವಾದಿ ಮಹಮ್ಮದ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದ. ಈ ವಿಡಿಯೋವನ್ನು NIT ಶ್ರೀನಗರ್ನ ಹಿಂದೂ ಹುಡುಗ ಒಬ್ಬ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಶೇರ್ ಮಾಡಿದ್ದ. ಈ ವಿಚಾರ ಶ್ರೀನಗರ NITನಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಹಿಂದೂ ಹುಡುಗನ ಮೇಲೆ FIR ಕೂಡ ಆಗಿತ್ತು. ಈಗ ಈ ಬಗ್ಗೆ IS ಉಗ್ರರು ಕೂಡ ಗಮನಿಸಿ ಅದರ ಬಗ್ಗೆ ರಿಯಾಕ್ಷನ್ ಕೊಡೋ ಮಟ್ಟಿಗೆ ಇದು ರೀಚ್ ಆಗಿದೆ. ಮುಸ್ಲಿಂ ಮೆಜಾರಿಟಿ ಪ್ರದೇಶದಲ್ಲಿ ಈ ರೀತಿ ಆಗಿರೋದು ಆತಂಕಕಾರಿ. ಇದು ಯುದ್ಧಕ್ಕೆ ಆಹ್ವಾನ ಕೊಡೋ ಕೆಲಸ. ಕಾಶ್ಮೀರದಲ್ಲಿ ಬಹಳ ಬದಲಾವಣೆ ಬಂದಿದೆ. ಮೊದಲೆಲ್ಲ ಮುಸ್ಲಿಮೇತರರು ಅಂದರೆ ಹಿಂದೂಗಳು ಸೈಲೆಂಟ್ ಆಗಿರ್ತಾ ಇದ್ರು, ತಮ್ಮ ಅಭಿಪ್ರಾಯಗಳನ್ನು ಹೊರಗೆ ಹೇಳ್ತಿರ್ಲಿಲ್ಲ. ಈಗ ಆಗ್ತಿರೋ ಥರ ಹಿಂದೂಗಳು ಡಾಮಿನೇಟ್ ಮಾಡಿದ್ರೆ ಮುಸ್ಲಿಮರು ನೆಮ್ಮದಿಯಾಗಿರಕ್ಕೆ ಆಗಲ್ಲ ಅಂತ IS ಉಗ್ರರು ಹೇಳಿದ್ದಾರೆ. ಅಲ್ಲದೆ ಹಿಂದೂ ಪ್ರಾಬಲ್ಯ ಇರೋ ಸಿಟಿಗಳಲ್ಲಿ ಮುಸ್ಲಿಮರ ವಿರುದ್ಧ ದೌರ್ಜನ್ಯ ಆಗ್ತಾ ಇದೆ. RSS ನಂತಹ ಸಂಘಟನೆಗಳು ಇವನ್ನ ಆಯೋಜನೆ ಮಾಡ್ತಾ ಇವೆ. ಕೊನೆಗೆ ನಾವು ಭಾರತಕ್ಕೆ ಬರ್ತೀವಿ, ಈ ಬಾರಿ ಕೈಯಲ್ಲಿ ಖಡ್ಗ ಹಿಡಿದು ಬರ್ತೀವಿ, ಬಾಬ್ರಿ ಮಸೀದಿಗಾಗಿ ಸೇಡ್ ತೀರಿಸ್ಕೊಳ್ಳೋಕೆ ಬರ್ತೀವಿ, ಕಾಶ್ಮೀರ, ಮುಜಫರ್ನಗರ ಹಾಗೂ ಗುಜರಾತ್ನಲ್ಲಿ ನೊಂದ ಮುಸ್ಲಿಮರ ಪರವಾಗಿ ಸೇಡ್ ತೀರಿಸ್ಕೊಳ್ತೀವಿ ಅಂತೆಲ್ಲ ಭಾರತದ ದೇಶಭಕ್ತ ಮುಸ್ಲಿಮರನ್ನು ಪ್ರೊವೋಕ್ ಮಾಡೋಕೆ ಈ ರೀತಿ ಕುತಂತ್ರವನ್ನು ಮಾಡಿದ್ದಾರೆ. ಅಂದ ಹಾಗೆ ಈ ಮ್ಯಾಗಝಿನ್ ಭಾರತ ಹಾಗೂ ಹಿಂದೂ ವಿರೋಧಿ ಕಾಮೆಂಟ್ ಹಾಕ್ತಿರೋದು ಇದೇ ಮೊದಲ ಬಾರಿಯಲ್ಲ. ಅಲ್ಲದೆ ಮುಸ್ಲಿಮರನ್ನ ಭಯೋತ್ಪಾದನೆಗೆ ಸೇರಿ ಅಂತ ಪ್ರಚೋದನೆ ಕೊಡೋದು ಇದೇನು ಮೊದಲ ಬಾರಿ ಏನಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇದು ಭಾರತ ಅಂತ. ನಿನ್ನೆಯಷ್ಟೇ ಖಲಿಸ್ತಾನಿ ಉಗ್ರ ಪನ್ನೂನ್ ವಿಚಾರದಲ್ಲಿ ಭಾರತ ಮೀನಿಂಗ್ಫುಲ್ ತನಿಖೆ ಮಾಡಬೇಕು, ಅಲ್ಲಿವರೆಗೆ ನಾವು ಡ್ರೋನ್ ಕಳಿಸಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ದ ಅಮೆರಿಕ ಬೆಳಗಾಗುವಷ್ಟರಲ್ಲಿ ತಣ್ಣಗಾಗಿದೆ. ಭಾರತದೊಂದಿಗೆ ಆರ್ಮ್ಸ್ ಡೀಲ್ಗೆ ಕೆಲವು ಅಮೆರಿಕನ್ ಸಂಸದರು ಕಿರಿಕಿರಿ ಮಾಡಿದ್ರು. ಆದರೆ ಈಗ ಅಮೆರಿಕ ಸಂಸತ್ತು ಭಾರತಕ್ಕೆ ಡ್ರೋನ್ ಮಾರಾಟ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ಟಿದೆ. ಈ ವಿಚಾರವಾಗಿ US ಕಾಂಗ್ರೆಸ್ಗೆ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಪ್ರಕಟಣೆ ಕೊಟ್ಟಿತ್ತು. ಆನಂತರ ಅಪ್ರೂವಲ್ ಸಿಕ್ಕಿದೆ. $3.99 ಬಿಲಿಯನ್ ಅಂದರೆ ಸುಮಾರು 33,000 ಕೋಟಿ ವೆಚ್ಚದ 31 MQ-9B ಡ್ರೋನ್ಗಳು ಹಾಗೂ ಅವಕ್ಕೆ ಸಂಬಂಧಪಟ್ಟ ಉಪಕರಣಗಳು ಭಾರತಕ್ಕೆ ಬರ್ತವೆ. ಪನ್ನೂನ್ ವಿಚಾರ ಈ ಡೀಲ್ನಲ್ಲಿ ಸದ್ದು ಮಾಡಿದ ಬೆನ್ನಲ್ಲೇ ಅಮೆರಿಕದ ಡಿಫೆನ್ಸ್ ಸೆಕ್ಯೂರಿಟಿ ಕೋಆಪರೇಟಿವ್ ಏಜೆನ್ಸಿ ಅಥವಾ DSCA ಅಮೆರಿಕನ್ ಕಾಂಗ್ರೆಸ್ಗೆ ಡೀಲ್ ಬಗ್ಗೆ ಕ್ಲಿಯರೆನ್ಸ್ ಕೊಟ್ಟಿತ್ತು. ಪ್ರತಿಯೊಂದು ಡಿಫೆನ್ಸ್ ಡೀಲ್ಗಳು ಅಮೆರಿಕದ ಜಿಯೋಪೊಲಿಟಿಕಲ್ ಗೋಲ್ಗಳಿಗೆ ಮುಖ್ಯ ಅಂತ ಮನವರಿಕೆ ಮಾಡಿಕೊಟ್ಟಿತ್ತು. ಈ ಬೆನ್ನಲ್ಲೇ ಡೀಲ್ ಫೈನಲ್ ಆಗಿದೆ. ಈಗ ಅಲ್ಟಿಮೇಟ್ಲಿ ಭಾರತದ ಪವರ್ ಅಥವಾ ಭಾರತದ ಮಹತ್ವ ಅಮೆರಿಕಗೆ ಮುಖ್ಯ ಆಗಿದೆ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಥರ ಭಾರತ ಮಾಲ್ಡೀವ್ಸ್ ಬೆಂಕಿಯಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕೆ ನೆರೆಯ ಪಾಕಿಸ್ತಾನ ಮುಂದಾಗಿದೆ. ಜಗತ್ತಲ್ಲೆಲ್ಲ ಸಾಲ ಕೊಡಿ ಅಂತ ಕೇಳ್ತಾ ಇರೋ ಪಾಕಿಸ್ತಾನ ಮಾಲ್ಡೀವ್ಸ್ಗೆ ನೆರವು ಕೊಡ್ತೀವಿ ಅಂತ ಹೇಳಿದೆ. ಭಾರತ ನಿಮ್ಮನ್ನ ಕೈ ಬಿಟ್ರೇನಂತೆ, ನಾವಿಲ್ವಾ, ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಮಾಲ್ಡೀವ್ಸ್ಗೆ ಪಾಕಿಸ್ತಾನ ಹೇಳಿದೆ. ಪಾಕ್ ಹಂಗಾಮಿ ಪ್ರಧಾನಿ ಅನ್ವರುಲ್ ಹಕ್ ಖಕ್ಕರ್ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಸ್ಗೆ ಕಾಲ್ ಮಾಡಿದ್ರು. ಈ ವೇಳೆ ಎರಡು ದೇಶಗಳ ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳೋ ಬಗ್ಗೆ ಮಾತಾಡಿದ್ದಾರೆ. ಮಾಲ್ಡೀವ್ಸ್ ಕಷ್ಟಕ್ಕೆ ನಾವು ಬೆನ್ನು ಕೊಡ್ತೀವಿ, ಅದರ ಅಗತ್ಯತೆಗಳನ್ನು ಪೂರೈಸ್ತೀವಿ ಅಂತ ಖಕ್ಕರ್ ಹೇಳಿದ್ದಾರೆ ಕಾಲ್ ಮಾಡಿ. ಕರೆನ್ಸಿ ಖಾಲಿಯಾಗಿ ಫೋನ್ ಕಟ್ಟಾಗಿದ್ರೆ ಸಾಕಿ ಅವ್ರದ್ದು, ಆ ರೀತಿ ಪರಿಸ್ಥಿತಿ ಇದೆ ಅವ್ರದ್ದು. ಸದಾ ಇಸ್ರೇಲ್ ಮಾಡಿದಕ್ಕೆಲ್ಲ ಹೂ ಅಂತ ತಲೆಯಾಡಿಸ್ತಾ ಇದ್ದ ಅಮೆರಿಕ ಇದೀಗ ಇಸ್ರೇಲ್ ವಿರುದ್ಧ ತಿರುಗಿ ಬೀಳೋ ಹಾಗೆ ಕಾಣಿಸ್ತಾ ಇದೆ. ವೆಸ್ಟ್ ಬ್ಯಾಂಕ್ ಅನ್ನ ಸ್ವಲ್ಪನೇ ಕಬಳಿಸಿಕೊಂಡು ಟೆಂಟ್ ಹಾಕಿರೋ ಇಸ್ರೇಲಿಗರ ಮೇಲೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಗರಂ ಆಗಿದ್ದಾರೆ. ಫೆಬ್ರವರಿ 1ನೇ ತಾರೀಕು ವೆಸ್ಟ್ ಬ್ಯಾಂಕ್ನಲ್ಲಿರೋ ಇಸ್ರೇಲಿ ಸೆಟ್ಲರ್ಗಳ ವಿರುದ್ಧ ಬೈಡನ್ ಅಫಿಷಿಯಲ್ ಆಗಿ ನಿರ್ಬಂಧದ ಆದೇಶ ಹೊರಡಿಸಿದ್ದಾರೆ. ಮೊದಲ ಹಂತದಲ್ಲಿ 4 ಮಂದಿಯ ಮೇಲೆ ಹಣಕಾಸಿನ ನಿರ್ಬಂಧ ಹಾಗೂ ವೀಸಾ ಬ್ಯಾನ್ ಹೇರಿ ಆದೇಶ ಹೊರಡಿಸಿದ್ದಾರೆ. ವೆಸ್ಟ್ ಬ್ಯಾಂಕ್ನಲ್ಲಿ ಇವರು ಪ್ಯಾಲೆಸ್ತೇನಿಯರ ಮತ್ತು ಇಸ್ರೇಲಿ ಶಾಂತಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹೀಗಾಗಿ ಈ 4 ಅಮೆರಿಕದ ಹಣಕಾಸು ವ್ಯವಸ್ಥೆಯನ್ನ ಬಳಸೋದ್ರಿಂದ ಬ್ಯಾನ್ ಮಾಡಲಾಗಿದೆ. ಅಮೆರಿಕದ ನಾಗರಿಕರು ಇವರೊಂದಿಗೆ ವ್ಯವಹರಿಸುವುದಕ್ಕೂ ನಿರ್ಬಂಧ ಹೇರಲಾಗಿದೆ. ಹಿಂಸಾಚಾರ ನಿಲ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ತೀವ್ರ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ವಾರ್ನ್ ಮಾಡಿದೆ. ವೆಸ್ಟ್ ಬ್ಯಾಂಕ್ನಲ್ಲಿ ನಡೀತಾ ಇರೋ ದಾಳಿ ಬಗ್ಗೆ ರಿಯಾಕ್ಟ್ ಮಾಡಿರೋ ಪ್ಯಾಲೆಸ್ತೀನ್ ಅಧಿಕಾರಿಗಳು ಇಸ್ರೇಲಿಗರಿಂದ ಅದೆಷ್ಟೋ ಪ್ಯಾಲೆಸ್ತೀನಿಯರ ಹತ್ಯೆಯಾಗಿದೆ, ಅದೆಷ್ಟೋ ಕಾರ್ಗಳಿಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾರೆ ಹಾಗೂ ಬೆಡೋಯಿನ್ ಸಮುದಾಯದ ಮೇಲೆ ದಾಳಿ ಮಾಡಿ ಅವರನ್ನು ಸ್ಥಳಾಂತರಕ್ಕೆ ಫೋರ್ಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಅಮೆರಿಕದ ಭದ್ರತಾ ಸಲಹೆಗಾರ ಜೇಕ್ ಸಾಲಿವಾನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಈ ರೀತಿಯ ಹಿಂಸಾಚಾರಗಳು ವೆಸ್ಟ್ ಬ್ಯಾಂಕ್, ಇಸ್ರೇಲ್ ಮತ್ತು ಮಿಡಲ್ ಈಸ್ಟ್ ದೇಶಗಳ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಗೆ ಅಪಾಯವನ್ನು ಉಂಟು ಮಾಡುತ್ತೆ. ಅಷ್ಟೇ ಅಲ್ಲದೆ
ಅಮೆರಿಕದ ರಾಷ್ಟ್ರೀಯ ಭದ್ರತೆ ಮತ್ತು ವಿದೇಶಾಂಗ ನೀತಿಯ ಹಿತಾಸಕ್ತಿಗೂ ಒಳ್ಳೆಯದಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಾಜಾ ಯುದ್ಧದ ವಿಚಾರವಾಗಿ ಇದೀಗ ಭಾರತ ವಿಶ್ವಸಂಸ್ಥೆಯಲ್ಲಿ ಮತ್ತೊಮ್ಮೆ ತನ್ನ ಅಭಿಪ್ರಾಯವನ್ನ ಕೊಟ್ಟಿದೆ. ಇತ್ತೀಚೆಗಷ್ಟೇ ಇಸ್ರೇಲ್ ಪ್ಯಾಲೆಸ್ತೇನ್ಗಳ ಹತ್ಯಾಕಾಂಡ ಮಾಡುತ್ತಿದೆ ಅನ್ನೋ ಆರೋಪಕ್ಕೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೊಟ್ಟಿದ್ದ ಆದೇಶದ ಬಗ್ಗೆ ಭಾರತ ರಿಯಾಕ್ಟ್ ಮಾಡಿದೆ. ICJ ತೀರ್ಪು ಕೊಟ್ಟಿರೋ ಪ್ರಕರಣವನ್ನು ನಾವು ಗಮನಿಸಿದ್ದೀವಿ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಅಲ್ಲದೆ ವಿಶ್ವಸಂಸ್ಥೆಯ UNRWA ಏಜೆನ್ಸಿ ಸಿಬ್ಬಂದಿ ಗಾಜಾ ಕದನದಲ್ಲಿ ಹಮಾಸ್ ಜೊತೆ ಇನ್ವಾಲ್ವ್ ಆಗಿರೋ ಆರೋಪ ನಿಜಕ್ಕೂ ಬಹಳ ಕಳವಳಕಾರಿ. ಪ್ಯಾಲೆಸ್ತೇನ್ಗೆ ಭಾರತ ಬಹಳ ಮುಖ್ಯವಾದ ಡೆವಲಪ್ಮೆಂಟ್ ಪಾರ್ಟ್ನರ್. ನಾವು ಅವರಿಗೆ ದ್ವಿಪಕ್ಷೀಯವಾಗಿ ಮತ್ತು ವಿಶ್ವಸಂಸ್ಥೆ ಮೂಲಕ ಸಹಾಯ ಕೊಡ್ತಾ ಇದ್ದೀವಿ. ಆದರೆ ನಾವು ಭಯೋತ್ಪಾದನೆಯನ್ನ ಎಳ್ಳಷ್ಟು ಸಹಿಸೋದಿಲ್ಲ. ಈ ಬಗ್ಗೆ ವಿಶ್ವಸಂಸ್ಥೆ ಕೈಗೊಂಡಿರೋ ತನಿಖೆಯನ್ನು ನಾವು ಸ್ವಾಗತಿಸ್ತೀವಿ ಅಂತ ಹೇಳಿದ್ದಾರೆ. ಜೋರ್ಡಾನ್ ಡ್ರೋನ್ ದಾಳಿಯಿಂದ ಅಮೆರಿಕ ಇರಾನ್ ಮಧ್ಯೆ ಸಿಡಿನ ಕಿಚ್ಚು ಹೆಚ್ಚಾಗಿದ್ದು ಇದೀಗ ದೊಡ್ಡ ಬೆಂಕಿಯಾಗಿ ಹೊತ್ತಿ ಉರಿಯೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇದೀಗ ಇರಾಕ್ ಮತ್ತು ಸಿರಿಯಾದಲ್ಲಿರೋ ಇರಾನ್ ಪ್ರಾಕ್ಸಿ ಗುಂಪುಗಳ ಮೇಲೆ ಹಲವು ದಿನಗಳ ದಾಳಿ ನಡೆಸೋಕೆ ಅಮೆರಿಕದ ಪ್ಲಾನ್ಸ್ ಅಪ್ರೂವ್ ಆಗಿದೆ ಅಂತ ಹೇಳಲಾಗ್ತಿದೆ. ಅಮೆರಿಕದ CBS ಸಂಸ್ಥೆ ಈ ಬಗ್ಗೆ ರಿಪೋರ್ಟ್ ಮಾಡಿದೆ. ಇತ್ತೀಚೆಗೆ ನಡೆದ ಜೋರ್ಡಾನ್ ದಾಳಿಯಲ್ಲಿ ಅಮೆರಿಕ ತನ್ನ 3 ಸೈನಿಕರನ್ನ ಕಳ್ಕೊಂಡಿತ್ತು. ಈ ಸಂಬಂಧ ಪ್ರೆಸಿಡೆಂಟ್ ಜೋ ಬೈಡೆನ್ ಇರಾನ್ ಮೇಲೆ ಆರೋಪ ಮಾಡಿ ಪ್ರತಿದಾಳಿ ಮಾಡೋದಾಗಿನೂ ಹೇಳಿತ್ತು. ಇದೀಗ ದಾಳಿ ಮಾಡೋಕೆ ಅಮೆರಿಕ ರೆಡಿ ಆಗ್ತಿದೆ ಅನ್ನೋ ಮಾಹಿತಿ ಕೇಳಿಬಂದಿದೆ. ನೆರೆಯ ದೇಶ ಮಯನ್ಮಾರ್ನಲ್ಲಿ ನಡೀತಾ ಇರೋ ಹಿಂಸಾಚಾರ ಮತ್ತು ಅಸ್ಥಿರತೆ ಬಗ್ಗೆ ಇದೀಗ ಭಾರತ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಮಯನ್ಮಾರ್ ಎದುರಿಸುತ್ತಿರೋ ಪರಿಸ್ಥಿತಿ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಮಯನ್ಮಾರ್ನಲ್ಲಿ ಪರಿಸ್ಥಿತಿ ಹದಗೆಡ್ತಿರೋದನ್ನ ನೋಡಿದ್ರೆ ಚಿಂತೆಯಾಗುತ್ತೆ. ಇದರಿಂದ ಭಾರತದ ಮೇಲೂ ಡೈರೆಕ್ಟ್ ಪರಿಣಾಮ ಆಗ್ತಾ ಇದೆ. ಆದ್ದರಿಂದ ಮಯನ್ಮಾರ್ನಲ್ಲಿ ಹಿಂಸಾಚಾರಗಳು ಕೊನೆಯಾಗಬೇಕು, ಅಲ್ಲಿ ಪ್ರಜಾಪ್ರಭುತ್ವ ಬರಬೇಕು ಅಂತ ಭಾರತ ಬಹಳ ಟೈಮ್ನಿಂದ ಸಪೋರ್ಟ್ ಕೊಡ್ತಾನೆ ಬಂದಿದೆ ಅಂತ ಹೇಳಿದ್ದಾರೆ. 2021ರಲ್ಲಿ ಮಯನ್ಮಾರ್ ಸೇನಾ ಆಳ್ವಿಕೆ ಶುರು ಮಾಡಿದಾಗಿನಿಂದ ಮಿಲಿಟರಿ ಹಾಗೂ ಬಂಡುಕೋರ ಗುಂಪುಗಳ ನಡುವೆ ಹಿಂಸಾಚಾರಗಳು ಜಾಸ್ತಿಯಾಗಿ ಅಸ್ಥಿರತೆ ಉಂಟಾಗಿದೆ. ಭಾರತೀಯ ಮೂಲದ 19 ವರ್ಷದ ಶ್ರೇಯಸ್ ರೆಡ್ಡಿ ಬೆನಿಗರ್ ಅನ್ನೋ ವಿದ್ಯಾರ್ಥಿ ಅಮೆರಿಕದ ಒಹಾಯೋದಲ್ಲಿ ಮೃತಪಟ್ಟಿದ್ದಾರೆ. ಸದ್ಯ ಇವರ ಸಾವಿಗೆ ಕಾರಣ ಏನು ಅಂತ ಸ್ಪಷ್ಟವಾಗಿಲ್ಲ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹೈದರಾಬಾದ್ ಮೂಲದ ಶ್ರೇಯಸ್ ಅಮೆರಿಕದ ಲಿಂಡನ್ ಸ್ಕೂಲ್ ಆಫ್ ಬಿಸಿನೆಸ್ ನಲ್ಲಿ ಓದ್ತಾ ಇದ್ರು. ಅಂದಹಾಗೆ ಈ ವರ್ಷ ಭಾರತೀಯ ಮೂಲದ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಮೃತಪಟ್ಟಿರೋರ ಪೈಕಿ ಈ ಘಟನೆ 4ನೇದಾಗಿದೆ. ಪೂರ್ವ ಯುರೋಪ್ನ ಕ್ರೈಮಿಯಾದಲ್ಲಿ ರಷ್ಯಾ ಯುದ್ಧ ನೌಕೆ ಮೇಲೆ ಯುಕ್ರೇನ್ ಸೇನಾ ಪಡೆಗಳು ದಾಳಿ ನಡೆಸಿವೆ ಅಂತ ಯುಕ್ರೇನ್ ಹೇಳಿಕೊಂಡಿದೆ. ಯುಕ್ರೇನ್ ಮಿಲಿಟರಿ ಇಂಟೆಲಿಜೆನ್ಸ್ ರಷ್ಯಾ ಮೇಲೆ ಡ್ರೋನ್ ದಾಳಿ ನಡೆಸಿರೋ ವಿಡಿಯೋ ರಿಲೀಸ್ ಆಗಿದೆ. ನಿರಂತರ ಡ್ರೋನ್ ದಾಳಿಯ ಪರಿಣಾಮ ರಷ್ಯಾ ಯುದ್ಧ ನೌಕೆ ಡ್ಯಾಮೇಜ್ ಆಗಿ ಮುಳುಗು ಹೋಗಿದೆ. ಹೀಗಂತ ಯುಕ್ರೇನ್ ರಕ್ಷಣಾ ಸಚಿವಾಲಯ ಸ್ಟೇಟ್ಮೆಂಟ್ ನೀಡಿದೆ. ಗ್ಯಾಸ್ ರಿಫಿಲಿಂಗ್ ಕಂಪನಿಯೊಂದರಲ್ಲಿ ಸ್ಫೋಟ ಸಂಭವಿಸಿ ಕನಿಷ್ಠ 2 ಮೃತಪಟ್ಟು 165 ಮಂದಿ ಗಾಯಗೊಂಡಿರುವ ಘಟನೆ ಕೆನ್ಯಾದಲ್ಲಿ ಆಗಿದೆ. ಕೆನ್ಯಾ ರಾಜಧಾನಿ ನೈರೋಬಿಯಲ್ಲಿ ಫೆಬ್ರವರಿ 1ನೇ ತಾರೀಕು ಈ ಘಟನೆಯಾಗಿದೆ. ಈ ಸಂದರ್ಭದಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಕಟ್ಟಡಕ್ಕೆ ಭಾರಿ ಪ್ರಮಾಣದ ಹಾನಿಯಾಗಿದೆ. ಸದ್ಯ ಗಾಯಗೊಂಡವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಶುಕ್ರವಾರ ಅಂದ್ರೆ ಇವತ್ತು ಭೂಮಿಯಿಂದ ಕೇವಲ 27 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಕ್ಷುದ್ರ ಗ್ರಹವೊಂದು ಪಾಸ್ ಆಗಲಿದೆ. ಈ ಬಂಡೆ ಬರೋಬ್ಬರಿ 500 ಮೀಟರ್ ಉದ್ದ ಇದೆ. ಆಲ್ಮೋಸ್ಟ್ ನ್ಯೂಯಾರ್ಕ್ನ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ನಷ್ಟು. ಕಿಂಗ್ ಕಾಂಗ್ ಪಿಕ್ಚರ್ನಲ್ಲಿ ಕಿಂಗ್ ಕಾಂಗ್ ಬಿಲ್ಡಿಂಗ್ ಹತ್ತಿರುತ್ತಲ್ಲ, ಅಷ್ಟು ದೊಡ್ಡ ಆಸ್ಟ್ರಾಯ್ಡ್ ಇದು ಅಂತ ನಾಸಾ ಹೇಳಿದೆ. ಆದರೆ ಭೂಮಿಗೆ ಇದರಿಂದ ಯಾವುದೇ ಸಮಸ್ಯೆ ಆಗಲ್ಲ ಅಂತ ತಿಳಿಸಿದೆ. ಖ್ಯಾತ F1 ರೇಸರ್ ಬ್ರಿಟನ್ನ ಲೆವಿಸ್ ಹ್ಯಾಮಿಲ್ಟನ್ ಮರ್ಸಿಡಿಸ್ ಕಂಪನಿಯೊಂದಿಗಿನ ಒಪ್ಪಂದವನ್ನ ಕೊನೆಗೊಳಿಸಿದ್ದಾರೆ. 2025ರಿಂದ ಫೆರಾರಿ ಜೊತೆ ರೇಸ್ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಮರ್ಸಿಡೀಸ್ ಜೊತೆ ಲೆವಿಸ್ 6 ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.